ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಇಂಜಿನಿಯರ್ಸ್ಗಳ ಹತ್ರ ಡಿಸ್ಕಸ್ ಮಾಡಬೇಕಾದ್ರೆ ಇವರಿಗೆ ಸಹ ಟೈಮ್ ಅಂತೂ ಗೊತ್ತಾಗಲಿಲ್ಲ ಸರ್. ಎಷ್ಟು ಫಸ್ಟ್ ಟೈಮ್ ಅಲ್ಲ, 1 ವರ್ಷದಿಂದ 5 ಗಂಟೆ 25 ನಿಮಿಷ ಆಗುವಾಗಲೇ ಬುಗ ಇಡ್ತಾರೆ. ಹೌದೌದು, ಇಲ್ಲೆಲ್ಲ ಒಳಗೆಲ್ಲ ಫುಲ್ಲು ಜನ ಇದ್ದಾರೆ. ಸೊ ಡೈಲಿ ಫುಲ್ ರಶ್ ಇರುತ್ತೆ. ಸೊ ಒಬ್ಬೊಬ್ಬರು ಅದು ಫೈಲ್ ರೆಂಟ್ಗೆ ಇರೋದಾ ಇದು ಪ್ರಾಧಿಕಾರ? ನಿಮ್ದು ಇದು ಕೋಟ್ ಮಾಡಿ ಅಲ್ಲಿ ನಿಮಗೆ ಮೊನ್ನೆ ಅದು ಬೀಗ ಕೊಟ್ಟಿಲ್ಲ ಹಾಗಾದರೆ? ಎಷ್ಟು ಟೈಮಿಂಗ್ ಎಷ್ಟು ನಿಮ್ಮದು ಡ್ಯೂಟಿದ್ದು? ಆಫೀಸ್ ಟೈಮ್ 5:30. 5:40ಗೆ ನಿಮಗೆ 5:40 ಕ್ಲೋಸ್ ಮಾಡಿದ್ದು ಈಗ ಗೊತ್ತಾಗಿದ್ದ? ಆನಂತರ ನೀವು ಚೀಫ್ ಆಫೀಸರ್ ಕಾಲ್ ಮಾಡಿಲ್ವಾ? ಎಂತ ಹೇಳಿದ್ರು ಅವರು? ಇದು ಡೈಲಿ 5:30ಗೆ ಕ್ಲೋಸ್ ಮಾಡ್ತಾ ಇದ್ದಾರೆ ಆಫೀಸ್. ಪ್ರತಿ ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇ ಕಾರ್ಕಳದಿಂದ ಬರ್ತಾರೆ ಜನ. ಸೊ ಡೈಲಿ ಫುಲ್ ರಶ್ ಇರುತ್ತೆ. ಸೊ ಒಬ್ಬೊಬ್ಬರು ಅದು ಫೈಲ್ ನೋಡಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. 5:30 5:45ಗೆ ಕೆಳಗಡೆ ಬರ್ತೀವಿ, 5:45ಗೆ ಇಲ್ಲಿ ಕ್ಲೋಸ್ ಮಾಡ್ತಾರೆ. ಇದು ಮೊದಲನೇ ಸರಿ ಅಲ್ಲ ಸರ್, ಈ ಥರ ನಾವು 7-8 ಟೈಮ್ಸ್ ಫೇಸ್ ಮಾಡಿದ್ವಿ. ಅವರ ಗಮನಕ್ಕೆ ತಂದಿದ್ವಿ ಇಶ್ಯೂ. ಸೊ ಅವರು ಸಭೆಯಲ್ಲಿ ಇಟ್ಕೊಂಡು ಒಂದು ತೀರ್ಮಾನ ಮಾಡಿ ಕೀ ಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲ, ಈಗ ನೀವು 5:30 ಅಂತ ಹೇಳಿದ್ರೆ ಈಗ 6:45ವರೆಗೆ ಯಾಕೆ ನೀವು ಇನ್ಫಾರ್ಮ್ ಮಾಡಿಲ್ಲ ಅವರಿಗೆ? ಕಾಲ್ ಮಾಡಿದ್ವಿ. ಯಾರಿಗೆ ಕಾಲ್ ಮಾಡಿದ್ರಿ? ರೆವೆನ್ಯೂ ಆಫೀಸರು ಯಾರಿದ್ದಾರೆ ಎಲ್ಲರಿಗೂ ಕಾಲ್ ಮಾಡಿದ್ವಿ. ಕೆಳಗಡೆ ನೋಡಿದ್ವಿ ಬೇಸ್ಮೆಂಟ್. ಸೊ ಒಬ್ಬೊಬ್ಬರು ಅವರ ಪೊಲೀಸ್ ಅಲ್ಲ, ನೀವು ಆ್ಯಕ್ಚುಲಿ ಇದು ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಚೀಫ್ ಆಫೀಸರ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಬೇಕಲ್ಲ, ಮಾಡಿದ್ರಾ ನೀವು? ಹೊಸದಾಗಿ ಬಂದಿದ್ರು. ಹೌದು, ಅವರಿಗೆ ನೀವು ಕಾಲ್ ಮಾಡಿದ್ರಾ? ಅವ್ರ ನಂಬರ್ ನನ್ನ ಹತ್ರ ಇಲ್ಲ. ಬಟ್ ನೀವು ಒಂದೇ ಆಫೀಸ್ ಇರುವಾಗ ನೀವು ಇಂಜಿನಿಯರ್ ಆಗಿದ್ಕೊಂಡು ಅವರ ಕಾಂಟ್ಯಾಕ್ಟ್ ಬಿಡಬೇಕಲ್ಲ ನಿಮಗೆ? ಬೇರೆಯವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಕಾಲ್ ಮಾಡಿ ಅಂತ, ಈ ಥರ ಅವ್ರ ಗಮನಕ್ಕೆ ತನ್ನಿ ಇಶ್ಯೂ ಇದಿದೆ ಅಂತ ಬೇರೆಯವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ. ಬಾಲ್ಯ ಸುಮಾರು ಜನ ಉಳ್ಳವರು, ಇವರು 10 ಜನ ಉಳ್ಳವರು. ಪೊಲೀಸರು ವೈದ್ಯ ಈ ಸತಿ ಬಾಲ್ಯ ಹೊಡ್ತೀವಿ ನಿಲ್ಲ ಅಂತೇಳಿ ಕೂಡ ಇನ್ನು ಕತ್ತಲಿಗೆ ಲೈಟ್ ಗಾಳಿ ಇಲ್ಲ ಇಲ್ಲ ಅದು ಈಗ ಹೊರಗೆ ಹೋಗ್ತಿದ್ದೆ ಕೊಂಡು ಬಲ್ತಾಡಿದ್ದು ಏನು ಗೊತ್ತಿಲ್ಲ. ಚೆಕ್ ಮಾಡ್ಬೇಕಲ್ವಾ? ಅದು ಲೇಡೀಸ್ ನಾನು ಒಬ್ಬರೇ ಗೊತ್ತುಂಟು, ಇಲ್ಲಿ ಎಲ್ಲರೂ ಜೆಂಟ್ಸ್ ಇದ್ದಾರೆ. ನೀವು ಬಂದು ಏನು ಆಕ್ಷನ್ ಮಾಡಿದ್ರು ಸರ್? ಕಾಲ್ ಮಾಡಿದ್ರೆ ಅಷ್ಟೇ. ಕಾಲ್ ನಾವು ಮಾಡ್ಬೋದಿತ್ತಲ್ಲ ಸರ್? ಅಲ್ಲಲ್ಲ, ಕಾಲ್ ನಾವು ಮಾಡ್ಬೋದಿತ್ತು. ನೀವು ಅವರು ಏನು ಆಕ್ಷನ್ ತಗೊಳ್ತೀವಿ? ನಿಮ್ಮ ಸೀನಿಯರ್ಗೆ ಏನು ಆಕ್ಷನ್ ಬರ್ತೇವಲ್ಲ ನಾವು ಮಾಡ್ಬೇಕಲ್ಲ. ಬಟ್ ಹೋಗುವ ಎಷ್ಟು ಲೇಟ್ ಆಯಿತು ಅಲ್ಲಿ ಹೋಗುವ, ಏನಾದರೂ ಆಗಲಿ ಅವ್ರಿಗಾದ್ರೂ ಸ್ವಲ್ಪ ಬೆಸಿಕ್ ಆಗಿದೆ. ಇದು ಕೊಡ್ಲೇಬೇಕಲ್ಲ ಸರ್. ಇದು ಈಗ ಇದು ನಾವು ಬಿಸಾಡಿದಾಗ ನಮಗೆ ಮರ್ಯಾದೆ ಇಲ್ವಾ? ಇದು ಗೌರ್ಮೆಂಟ್ ಕಟ್ಟಿದ್ದು. ನಾನು ಎಲ್ಲರಿಗೂ ಫೋನ್ ಮಾಡಿದ್ರು. ನಾವು ತೆರಿಗೆ ಇಲ್ಲ ರೀ, ನಾವು ಮಾಡಿದ್ದೇವೆ. ನಾವು ಹೇಳ್ಬೇಕಲ್ಲ. ಅಲ್ಲ, ಇನ್ನು ಮುಂದೆ ನೋಡಿ ನೋಡಿ